ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಕಾಂಗ್ರೆಸ್ ಕಾರ್ಯಕರ್ತರ ಮರಣೋತ್ತರ ಪರೀಕ್ಷೆಯ ವಿಚಾರ ಭಾರಿ ಸದ್ದು ಮಾಡ್ತಿದೆ. HDK ಪದೇ ಪದೇ ತಮ್ಮ ಹೇಳಿಕೆಯನ್ನು ಪುನರುಚ್ಚಾರ ಮಾಡ್ತಿದ್ದಾರೆ. ಈ ಬಾರಿ ಓಪನ್ ಚಾಲೆಂಜ್ ಕೂಡ ಹಾಕಿದ್ದಾರೆ. ಮತ್ತೊಂದೆಡೆ ರಾಮುಲು ಇಲ್ದಿದ್ರೆ ಜನಾರ್ದನ್ ರೆಡ್ಡಿ ಕೊಲೆ ಆಗ್ತಿತ್ತು ಅಂತ ರೇಣುಕಾಚಾರ್ಯ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳೇನು ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೇ ಸುದ್ದಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬ್ರೈನ್ ಮ್ಯಾಪಿಂಗ್ ಚಾಲೆಂಜ್ ಹಾಕಿದ್ದಾರೆ. ಹಾಗೂ 2 ಬಾರಿ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮರಣೋತ್ತರ ಪರೀಕ್ಷೆ ನಡೆದಿದೆ ಎಂಬ ಹೇಳಿಕೆಯನ್ನೇ ಪುನರುಚ್ಚರಿಸಿದ್ದಾರೆ. ಡಬಲ್ ಪೋಸ್ಟ್ ಮಾರ್ಟಮ್ ಬಗ್ಗೆ ನಾನು ಹೇಳಿದ್ದು ಸತ್ಯ. ಸತ್ತ ಶರೀರವನ್ನು ರಾಜಕೀಯ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ನಿಮ್ಮ ಕೀಳು ನಡವಳಿಕೆ ಕುರಿತು ಹೇಳಿದ್ದು ಅಕ್ಷರಶಃ ನಿಜ. ಡಬಲ್ ಪೋಸ್ಟ್ ಮಾರ್ಟಮ್ ಅಸತ್ಯವಾದರೆ ಬೀಮ್ಸ್ ಅಧೀಕ್ಷಕರನ್ನ ತಕ್ಷಣವೇ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿ, ಆಗ ನಿಮ್ಮ ಪೋಸ್ಟ್ ಮಾರ್ಟಮ್ ಮಾಯಾಜಾಲ ಬಯಲಾಗುತ್ತದೆ, ಮಾಡಿಸ್ತೀರಾ ಅಂತ ಸವಾಲನ್ನು ಹಾಕಿರುವಂಥದ್ದು. ನಿಜಕ್ಕೂ ಇಲ್ಲಿ ಸರ್ಕಾರ ಎಡವಿದ್ರೆ ಮತ್ತು ಒಂದ್ಸಲ ಹೇಳುವಂಥದ್ದು. ಯಾಕಂದರೆ 2028ಕ್ಕೆ ಇಂಥದ್ದೇ ಘಟನೆಗಳು ಮುಂದುವರೆದ್ರೆ ತಿಪ್ಪರ್ಲಾಗ ಹೊಡಿತೀವಪ್ಪ ನಾವು ಅಹಿಂದ ಅಂತ ಅಂದರೂ ಕೂಡ ಜನ ನಂಬೋದಿಲ್ಲ. ಸಿಕ್ಕ ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳದೆ ಹೋದರೆ ಯಾರೂ ಕೂಡ ನಂಬೋದಿಲ್ಲ. ಅಲ್ಲಿ ಸತ್ತಿರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತ. ಮೇಲ್ನೋಟಕ್ಕೆ ಒಂದಷ್ಟು ವಿಚಾರಗಳು, ಹೌದು ಗುಂಡೊಡೆದಿದ್ದಕ್ಕೆ ಆತ ಸತ್ತಿರೋದು ಅನ್ನೋದು ಗೊತ್ತಿದೆ. ಇಲ್ಲ ಅಂದರೆ ಯಾರೋ ಬಂದು ಚುಚ್ಚೋಗಿದ್ರೆ ಅದಾದರೂ ಸಿಗಬೇಕಲ್ಲ ವೆಪನ್. ಮೇಲ್ನೋಟಕ್ಕೆ ಬಹುಪಾಲು ಜನಕ್ಕೆ ಅಲ್ಲಿನವ್ರಿಗೆ ಅರ್ಥ ಆಗ್ತಿರೋ ಸಂದರ್ಭದಲ್ಲಿ ಇನ್ನೂ ಸುತ್ತಿ ಬಳಸಿ ಕೊಂಕಣ ಮೈಲಾರ ಅಂತ ಹೇಳ್ಕೊಂಡು ಓಡಾಡಿದ್ರೆ ಜನ ನಂಬೋದಿಲ್ಲ. ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅನ್ನೋದಾದರೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿರ್ತಾರೆ ಎಲ್ಲ ಕಡೆಯಿಂದ. ಕೊನೆ ಪಕ್ಷ ಏನಾಗಿದೆ ಏನಿಲ್ಲ ಅನ್ನೋದನ್ನ ಗಟ್ಟಿಯಾಗಿ ಧೈರ್ಯವಾಗಿ ಸರ್ಕಾರ ಹೇಳದೆ ಹೋದರೆ ಕುಮಾರಸ್ವಾಮಿ ಅವರು ಹೇಳ್ತಿರುವಂತಹ ಮಾತುಗಳು, ಅವರು ಮಾಡ್ತಿರುವಂತಹ ಆರೋಪ ನಿಜ ಅಂತಲೇ ಒಪ್ಕೋಬೇಕಾಗುತ್ತಲ್ವಾ. 2ನೇ ಸುದ್ದಿ, ಮೃತ ಕಾರ್ಯಕರ್ತನ ಬಳ್ಳಾರಿಯ ನಿವಾಸಕ್ಕೆ DCM DK ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದು ರಾಜಶೇಖರ್ ರೆಡ್ಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬಳಿಕ ಬಳ್ಳಾರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಸತ್ಯವನ್ನು ಯಾವಾಗಲೂ ಮುಚ್ಚಿ ಹಾಕುವುದಕ್ಕೆ ಸಾಧ್ಯವಿಲ್ಲ ಎಂದು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದೇವೆ, ಅಧಿಕಾರಿಗಳಿಂದ ಮತ್ತು ತಾವು ನೇಮಿಸಿದ ತಂಡದಿಂದಲೂ ಮಾಹಿತಿ ಪಡೆದಿದ್ದೇನೆ. ಈಗಾಗಲೇ ಗನ್ಮ್ಯಾನ್ ಸೇರಿದಂತೆ ಎಲ್ಲರನ್ನೂ ಬಂಧಿಸಲಾಗಿದೆ. ಕಾನೂನು ತನ್ನ ಕೆಲಸವನ್ನು ಮಾಡುತ್ತದೆ ಅಂತ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. DK ಶಿವಕುಮಾರ್ ಅವರು ವಿನಾಕಾರಣ ಬೇಕಿರಲಿಲ್ಲ. ಅಲ್ಲಿ ವಿವಾದ ಇದೆ. ಆ ರೆಡ್ಡಿ ಈ ರೆಡ್ಡಿ ಅವರ ದೌಲತ್ತುಗಳ ಕಾರಣಕ್ಕೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದೆ, ಅದು ಕಾಂಗ್ರೆಸ್ ಕಾರ್ಯಕರ್ತ. ನಾನು ಇಂಥವ್ರ ಪರ ನಿಲ್ತೀನಿ ಅಂತ ಮೆಸೇಜ್ ಕೊಟ್ಟರೆ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿರುವಂಥವ್ರು ಜನ ಏನು ಅನ್ಕೋತಾರೆ? ಕೊಲೆ ಆರೋಪದಲ್ಲಿ ಹೋಗಿರೋನು ನನ್ನ ಬೆಂಬಲಿಗ ಅಂತೀರಿ, ಇಡೀ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದವ್ರನ್ನೂ ನನ್ನ ಬೆಂಬಲಿಗ ಅಂತೀರಿ. ಇಲ್ಲಿ ದುಂಬಿ ಗಲಾಟೆಯಲ್ಲಿ ಒಬ್ಬ ಕಾರ್ಯಕರ್ತನ ಕೊಲೆ ಆಗಿದೆ, ಆ ವಿವಾದ ಇರುವಂತಹ ವ್ಯಕ್ತಿಯನ್ನೂ ಕೂಡ ನನ್ನ ಬೆಂಬಲಿಗ ಅಂತ ಅಂದರೆ ಬರೀ ಇಂಥವ್ರೇನಾ? ಇಂಥವ್ರ ನಾಯಕನ ಯಾರಾದರೂ ಮುಖ್ಯಮಂತ್ರಿಯಾಗಿ ನೋಡೋಕೆ ಬಯಸ್ತಾರಾ? ಹೌದು, ಇಲ್ಲಿ ತಪ್ಪು ಯಾರದೇ ಆಗಿರಲಿ, ಕಾಂಗ್ರೆಸ್ ಇರಲಿ BJP ಇರಲಿ, ಕ್ಯಾಕರ್ಸ್ ಉಗಿತಾರೆ ಜನ ಮತದ ಮೂಲಕ. ಅದು ಗೊತ್ತಾಗತ್ತೆ. ಇಲ್ಲ ಕದ್ದು ಮುಚ್ಚಿ ಏನೋ ಡಬಲ್ ಪೋಸ್ಟ್ ಮಾರ್ಟಮ್ ಮಾಡಿಸುವಂತಹ ಸ್ಥಿತಿ ಒಂದು ಸರ್ಕಾರಕ್ಕೆ ಅಥವಾ ಒಂದು ಅಧಿಕಾರಿಗಳಿಗೆ ಬಂದಿದೆ ಅನ್ನೋ ಆರೋಪ ಏನಿದೆ, ನಿಜಕ್ಕೂ ಇದು ನಾಚಿಕೆಗೇಡಿತನ. ಮಾನ ಮರ್ಯಾದೆ ಅನ್ನುವಂಥದ್ದಿದ್ದರೆ ಸಂಬಂಧಪಟ್ಟ ತನಿಖಾಧಿಕಾರಿಗಳ ಮೂಲಕವಾದರೂ ಪಾಪ, ಯಾಕಂದರೆ ತನಿಖಾಧಿಕಾರಿಗಳನ್ನು ಪೊಲೀಸರನ್ನು ಇವ್ರಿಗೆ ಬೇಕಾದ ರೀತಿಯಲ್ಲಿ ಇವ್ರು ಬಳಸ್ಕೊತಿರ್ತಾರೆ. ಪಾಪ ಅವರು ಯೂನಿಫಾರ್ಮ್ ಹಾಕಿ ಅವರು ಯಾವ ಮಾತು ಕೇಳಬೇಕು ಯಾವ್ದು ಬಿಡಬೇಕು ಅನ್ನೋ ಸ್ಥಿತಿಯಲ್ಲಿರ್ತಾರೆ. ಯಾಕಂದರೆ 144 ಸೆಕ್ಷನ್ ಜಾರಿಯಾಗಿದ್ರೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ತಡೀತಾರೆ ಅಂದರೆ ಈ ಜನಪ್ರತಿನಿಧಿಗಳಾದವರು ಇಂಥವ್ರನ್ನ ಎಲೆಕ್ಟ್ ಮಾಡುವಂಥದ್ದೇ ಮೊದಲು ತಪ್ಪು ಅನಿಸುತ್ತೆ. 3ನೇ ಸುದ್ದಿ, ಜನಾರ್ದನ್ ರೆಡ್ಡಿ ಅವರನ್ನು ಹತ್ಯೆ ಮಾಡಲು ಕಾಂಗ್ರೆಸ್ ಸರ್ಕಾರವೇ ಸಂಚು ರೂಪಿಸಿದೆ. ಹೀಗಂತ ಮಾಜಿ ಸಚಿವ MP ರೇಣುಕಾಚಾರ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಅಂದು ಶ್ರೀರಾಮುಲು ಅವರು ಸ್ಥಳಕ್ಕೆ ಬರದೇ ಹೋಗಿದ್ದರೆ ಜನಾರ್ದನ್ ರೆಡ್ಡಿ ಅವರ ಕತೆ ಅಂದೇ ಮುಗಿದು ಹೋಗ್ತಿತ್ತು. 8 ಸುತ್ತು ಗುಂಡು ಹಾರಿಸುವ ಬಗ್ಗೆ ಜನಾರ್ದನ್ ರೆಡ್ಡಿ ಅವರೇ ಗುಂಡುಗಳನ್ನು ಪ್ರದರ್ಶಿಸಿದ್ದಾರೆ. ಇದು ಕೊಲೆ ಪ್ರಯತ್ನವಲ್ಲದೆ ಮತ್ತೇನು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಸಾಮ್ರಾಜ್ಯ ಹೊತ್ತಿ ಉರಿಯುತ್ತದೆ ಎಂಬ ಹೇಳಿಕೆ ನೀಡಿದ್ದ ಶಾಸಕ ಭರತ್ ರೆಡ್ಡಿ ಅವರ ವಿರುದ್ಧವೂ ಕೂಡ ಗುಡುಗಿದ್ದಾರೆ. ಆತ ರಾಜಕಾರಣದಲ್ಲಿ ಎಳಸು ಬಚ್ಚ, ಸುಮೋಟೋ ಕೇಸ್ ದಾಖಲಿಸಿ ಆತನನ್ನು ಬಂಧಿಸಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಕಾಲ ಹೇಗೆ ಬದಲಾಗತ್ತೆ ಅಂದರೆ ಇದೇ ರೇಣುಕಾಚಾರ್ಯ ಅವರು ಕೇಸುಗಳನ್ನು ತಲೆ ಮೇಲೆ ತುಂಬ ಅಂದರೆ ತುಂಬ ಖ್ಯಾತ ಪತ್ರಕರ್ತರೊಬ್ಬರು ದೊಡ್ಡದೊಂದು ಪುಸ್ತಕನೇ ಬರೆದ್ಬಿಟ್ರು. ಅಂತಹ ನಾಯಕರು
ಇವತ್ತು ಬದಲಾಗಿ ಮಾಗಿ ಮತ್ತೊಬ್ಬರಿಗೆ ಬುದ್ಧಿ ಹೇಳ್ತಿದ್ದಾರೆ ಅಂದರೆ ಈಗ ಇವರು ಕೂಡ ಮುಂದೊಂದು ದಿನ ಬದಲಾಗ್ತಾರೆ ಮಾಗ್ತಾರೆ. ಆದರೆ ಒಂದೇ ಥರ ಇರೋದಿಲ್ಲ. ಒಂದು ಸರ್ಕಾರ, ಒಂದು ಪಕ್ಷ, ಒಂದು ರಾಜಕೀಯ ತಿರುವುಗಳು ಎಲ್ಲಿಂದ ಹೇಗೆ ಬೇಕಾದರೂ ಟರ್ನ್ ಆಗ್ತವೆ ಅನ್ನೋದಕ್ಕೆ ಈ ಪ್ರಕರಣವು ಕೂಡ ಒಂದು ಸಾಕ್ಷಿ ಆಗಬಹುದು. ಆದರೆ ಇಲ್ಲಿ ಯಾರೂ ಕೂಡ ಸಾಚಾಗಳಿಲ್ಲ, ಅದೇ ಮುಖ್ಯ. 4ನೇ ಸುದ್ದಿ, ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆ ಬ್ರೇಕ್ ಮಾಡಿರುವ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಆಸೆ ಇದೆಯಂತೆ. ಮೈಸೂರಿನಲ್ಲಿ ಮಾತನಾಡುತ್ತಾ ತಮ್ಮ ಆಸೆ ಹೊರಹಾಕಿದ್ದಾರೆ. ನಾನು ಒಂದು ಬಾರಿ MLA ಆದರೆ ಸಾಕು ಅಂದ್ಕೊಂಡಿದ್ದೆ, ಆದರೆ MLA, DCM, CM ಎಲ್ಲ ಆಗಿದ್ದೇನೆ. ಜನರ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿದ್ದೇನೆ. ನನಗೆ ಹೈಕಮಾಂಡ್ ಮೇಲೆ ಸಂಪೂರ್ಣ ಬೆಂಬಲ, ವಿಶ್ವಾಸ ಇದೆ. ಪೂರ್ಣಾವಧಿ CM ಆಗುವ ವಿಶ್ವಾಸವೂ ಇದೆ. ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ನೋ ಡೌಟ್ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಇರ್ತಾರೆ. 2028 ತನಕ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಆದರೆ ದೇವರಾಜ ಅರಸು ಅವರ ದಾಖಲೆಯನ್ನು ಪುಡಿ ಮಾಡಿದ್ದೀನಿ ಅನ್ನುವಂತಹ ಒಂದು ಮೆಸೇಜ್ ಏನು ಅವರು ಬಣ ಕೊಡ್ತಿದೆ, ನಿಜವಾಗ್ಲೂ ಮಾಡಬೇಕಾಗಿರುವಂಥದ್ದು ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ. ಈಗ ಮಾಡಿರೋದಂತ ಅಲ್ಲ. ಹಾವನೂರು ವರದಿಗೆ ಬಹುದೊಡ್ಡ ವಿರೋಧ ಬಂದರೂ ಅವರು ಅನುಷ್ಠಾನಗೊಳಿಸಿದ್ರು. ಇವರೂ ಕೂಡ ಕಾಂತರಾಜು ವರದಿಯನ್ನು ಅನುಷ್ಠಾನಗೊಳಿಸಬೇಕು. ಅಷ್ಟೇ ಅಲ್ಲ, ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೂ ಕೂಡ ವಿಧಾನಸಭಾ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಹೇಗೆ ಮೀಸಲು ಕ್ಷೇತ್ರಗಳಿದಾವೋ ಅದೇ ರೀತಿ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೀಸಲು ಕ್ಷೇತ್ರಗಳನ್ನು ಕೊಡಿಸಬೇಕು. ಆಗ ದೇವರಾಜ ಅರಸು ಅವರ ಹೆಸರಿನ ಪಕ್ಕದಲ್ಲಿ ಇವರ ಹೆಸರನ್ನು ಹಾಕಿ ದಾಖಲೆ ಬ್ರೇಕ್ ಮಾಡಿದ್ದಾರೆ ಅನ್ನೋ ಸಾಲಿಗೆ, ವಾಕ್ಯಕ್ಕೂ ಕೂಡ ಬೆಲೆ ಇರುತ್ತೆ. ಇಲ್ಲಾಂದರೆ ಬರೀ ಮಾತಲ್ಲಿ ಅದು ಹೇಳ್ಕೊಂಡು ಖುಷಿಯಲ್ಲಿ ಓಡಾಡಬಹುದಷ್ಟು. 5ನೇ ಸುದ್ದಿ, CM ಸಿದ್ದರಾಮಯ್ಯ ಮುಳುಗಿದ್ರೆ ಕಾಂಗ್ರೆಸ್ ಮತ್ತು ಅಹಿಂದ ವರ್ಗ ಮುಳುಗುತ್ತದೆಯಂತೆ. ಹೀಗಂತ ಸಚಿವ HC ಮಹದೇವಪ್ಪ ಭವಿಷ್ಯ ನುಡಿದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಮಹದೇವಪ್ಪ, ಸಿದ್ದರಾಮಯ್ಯ ಇಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ನೋಡಲು ಸಾಧ್ಯವಿಲ್ಲ. 2028ರವರೆಗೂ ಸಿದ್ದರಾಮಯ್ಯ ಗಟ್ಟಿಯಾಗಿರ್ತಾರೆ. ಈ ಬಾರಿ ಸಿದ್ದರಾಮಯ್ಯ ತಮ್ಮ ಅವಧಿ ಪೂರೈಸಬೇಕು. ಮುಂದಿನ ಅವಧಿಗೂ ಸಿದ್ದರಾಮಯ್ಯ ಇರಬೇಕು ಎಂಬುದಕ್ಕೆ ನಮ್ಮ ತಕರಾರಿಲ್ಲ. ಸಿದ್ದರಾಮಯ್ಯ ಯಾವತ್ತೂ ಹೊಗಳಿಕೆಗೆ ಬೆಲೆ ಕೊಟ್ಟವರಲ್ಲ. ಇದ್ರೆ ಇರುತ್ತೆ, ಹೋದರೆ ಹೋಗುತ್ತೆ, ಬಿಡಿ ಎನ್ನುತ್ತಾರೆ. ಹಾಗಂತ ನಾವು ಅವರನ್ನು ಬಿಡಬಾರ್ದು ಅಂತ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಬೀಸಿರುವಂಥದ್ದು. ಹೌದು, ಮೇಲ್ನೋಟಕ್ಕೆ ಅಹಿಂದ ಅಂದ್ರೇನೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೇನೆ ಅಹಿಂದ. ಒಬ್ಬ ದೇವರಾಜ ಅರಸು, ಒಬ್ಬ ಬಂಗಾರಪ್ಪ, ಒಬ್ಬ ಸಿದ್ದರಾಮಯ್ಯ, ಈ ಮೂವರೂ ಕೂಡ ಪಕ್ಷಗಳನ್ನು ತೊರೆದಾಗ ಸಿದ್ದರಾಮಯ್ಯ ಅವ್ರದ್ದು ಬಿಟ್ಟು ಇನ್ನಿಬ್ಬರೂ ಕೂಡ ಕಾಂಗ್ರೆಸ್ ಸ್ಥಿತಿ 30ಕ್ಕಿಂತ ಕೆಳಗೆ ಬಿದ್ದೋಗಿದೆ. ಸಿದ್ದರಾಮಯ್ಯ ಅವರ ಲೆಕ್ಕವೂ ಕೂಡ ಇದರಲ್ಲೇ ಕೌಂಟ್ ಆಗುತ್ತೆ. ಅರಸು, ಬಂಗಾರಪ್ಪ, ಸಿದ್ದರಾಮಯ್ಯ ಆ ಲೆಕ್ಕಕ್ಕೆ ಬಂದರೆ ಮಹದೇವಪ್ಪ ಅವರ ಮಾತುಗಳು ವಾಸ್ತವ ಅನಿಸುತ್ತೆ. 6ನೇ ಸುದ್ದಿ, ಸಿದ್ದರಾಮಯ್ಯ ಇಲ್ಲದಿದ್ದರೆ ಕಾಂಗ್ರೆಸ್ ಇಲ್ಲ ಎಂದು ಮಾಜಿ ಸಚಿವ KN ರಾಜಣ್ಣ ಕೂಡ ಹೇಳಿಕೆ ನೀಡಿದ್ದಾರೆ. ಯಡಿಯೂರಪ್ಪ ಇಲ್ಲ ಅಂದರೆ BJP ಹೇಗಿಲ್ಲನೋ, ದೇವೇಗೌಡರು ಇಲ್ಲ ಅಂದರೆ JDS ಹೇಗಿಲ್ಲನೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಇಲ್ಲ. ನಾನು ಬಹಳ ಸಾರಿ ಇದನ್ನು ಹೇಳಿದ್ದೀನಿ. ಸಿದ್ದರಾಮಯ್ಯ ಮಾಸ್ ಲೀಡರ್, ಮಾಸ್ ಪುಲ್ಲರ್. ಆದರೆ ಅಸೂಯೆಗೆ ಯಾರು ಏನು ಬೇಕಾದರೂ ಹೇಳಬಹುದು. ಶಾಸಕರ ಅಭಿಪ್ರಾಯ ಪಡೆದು CLP ಲೀಡರ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಈಗಲೂ CM ಆಯ್ಕೆ ಮಾಡುವುದು CLPಯೇ ಹೊರತು ಬೇರೆ ಅಲ್ಲ. ರಾಷ್ಟ್ರೀಯ ಪಕ್ಷದಲ್ಲಿ ಮೇಲೊಬ್ಬರು ಎಲ್ಲವನ್ನ ನಿಯಂತ್ರಣ ಮಾಡುತ್ತಾರೆ. CLP ಹಾಗೂ ಹೈಕಮಾಂಡ್ ಸಹಾನುಭೂತಿ ಎಲ್ಲವೂ ಇರಬೇಕು ಎಂದು ವಿರೋಧಿಗಳಿಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಎಷ್ಟು ದಿನ ಇರ್ತಾರೋ ಇದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಎದುರಾಳಿಗಳಿಗೆ ಮಾತಾಡೋದಕ್ಕೆ ಅವಕಾಶನೇ ಇಲ್ದಂಗಾಗತ್ತೆ. ಹೌದು, ರಾಜಣ್ಣ ಅವರು ಹೇಳ್ತಿರೋದು ಸತ್ಯ. ಸಿದ್ದರಾಮಯ್ಯ ಅವರಿಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ. ಅಹಿಂದ ನಾಯಕ ಇಲ್ಲ ಅಂದರೆ, ಅಹಿಂದ ನಾಯಕತ್ವ ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರಿಲ್ಲ. ಇದೇ ಸಿದ್ದರಾಮಯ್ಯ ಅವ್ರು ಇಲ್ಲಪ್ಪ, ಉಳಿದ ಸಮಾಜಗಳ ರೀತಿಯಲ್ಲಿ ಉಳಿದ ನಾಯಕರು ಹೇಳ್ತಾರಲ್ಲ, ನಾನು ಈ ಸಮಾಜದ ನಾಯಕ, ನಾನು ಇದೇ ಸಿದ್ದರಾಮಯ್ಯ ಅವರು ಕೂಡ ಕೇವಲ ನಾನು ಕುರುಬ ಸಮಾಜದ ನಾಯಕ ಅಂತ ನಾಳೆ ಹೇಳಿಕೆ ಕೊಟ್ಟರು ಕೂಡ ಅವರು ಕೂಡ ಉಳಿದ ನಾಯಕರ ರೀತಿಯಲ್ಲಿ ಯಾವಾಗ ಬೇಕಾದ್ರೂ ಇಳಿದೋಗ್ಬಹುದು. ಆದರೆ ಸಿದ್ದರಾಮಯ್ಯ ಅಹಿಂದ ನಾಯಕ. 7ನೇ ಸುದ್ದಿ, ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಬಗ್ಗೆ ವಿಪಕ್ಷ ನಾಯಕ R. ಅಶೋಕ್ ಕುಹಕವಾಡಿದ್ದಾರೆ. ಎಲ್ಲರಿಗೂ ಅವರದ್ದೇ ಆದ ಹಿನ್ನೆಲೆ ಇರುತ್ತದೆ. ದೇವರಾಜ ಅರಸು ಅವರಿಗೆ ಹೋಲಿಕೆ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ನೆಲೆ ಕಚ್ಚುತ್ತಿದೆ. ಹಿಂದೂ ದೇಗುಲಗಳ ಮೇಲೆ ಹಲ್ಲೆ ಆಗ್ತಿದೆ, ಬೆಲೆ ಏರಿಕೆ ಆಗ್ತಿದೆ. ಈ ಮಧ್ಯೆ ಏನೋ ಸಾಧನೆ ಮಾಡಿದ್ದೇನೆಂದು ಹೇಳಿಕೊಳ್ಳುವುದು ಸರಿಯಲ್ಲ ಎಂದು ಟೀಕಿಸಿದ್ರು. ಇನ್ನು ಬಿಜೆಪಿಗರ ಟೀಕೆಗಳಿಗೆ ಸಚಿವ MB ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಗರು ಏನು ಸಾಧನೆ ಮಾಡಿದ್ದಾರೆ? ಯಡಿಯೂರಪ್ಪರನ್ನ ಒಂದು ಅವಧಿಗೆ ಪೂರ್ಣ ಮಾಡೋದಕ್ಕೂ ಬಿಡಲಿಲ್ಲ, 2 ಬಾರಿಯೂ ತೆಗೆದುಹಾಕಿದ್ರು. ಇದೇ ಬಿಜೆಪಿ ಸಾಧನೆ ಅಂತ ಕುಟುಕಿದ್ರು. ಇದೇ ಕಾರಣಕ್ಕೇನೆ ಬಿಜೆಪಿ ಇವತ್ತು ಈ ಸ್ಥಿತಿ ಬಂದಿದೆ. ಯಡಿಯೂರಪ್ಪ ಅವರಿಗೆ ಪೂರ್ಣಾವಧಿಗೆ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ಪಕ್ಷ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೀತಿತ್ತೋ ಏನು. ಆದರೆ ಹೈಕಮಾಂಡ್ ಆ ಕೆಲಸ ಮಾಡಲಿಲ್ಲ. ಅದಕ್ಕೆ ಅವರು 60, 79, 98, 100, 108 ಇಷ್ಟಕ್ಕೆ ಬಂದು ನಿಂತ್ಕೊತಾರೆ. 8ನೇ ಸುದ್ದಿ, ರಾಜ್ಯದಲ್ಲಿ CM ಬದಲಾವಣೆ ಆದರೆ
ರಕ್ತಕ್ರಾಂತಿ ಆಗುತ್ತದೆ ಅನ್ನೋ ಸಿದ್ದರಾಮಯ್ಯ ಅಭಿಮಾನಿಗಳ ರೋಷಾವೇಶಕ್ಕೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಿವಗಂಗ ಬಸವರಾಜು ಕೂಲಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಭಿಮಾನಕ್ಕೆ ಹಾಗೆಲ್ಲ ಮಾತಾಡ್ತಾರೆ. ಯಡಿಯೂರಪ್ಪ ಅಂತವರನ್ನೇ ರಾತ್ರೋರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗಿರುವ ಉದಾಹರಣೆ ಇದೆ. ನನಗೂ ಡಿ ಕೆ ಶಿ ಅಂದರೆ ಅಭಿಮಾನ, ಅವರಿಗೆ ಏನಾದರೂ ನೋವಾದರೆ ನನಗೆ ನೋವಾಗುತ್ತೆ ಶಿವಗಂಗ ಬಸವರಾಜ್ ಹೇಳಿದ್ದಾರೆ. ಜೀವಮಾನದಲ್ಲಿ ಅಕ್ಷತ್ರದಿಂದ ಮತ್ತೆ ಗೆಲ್ಲೋದಿಲ್ಲ ಶಿವಗಂಗ ಬಸವರಾಜ್. ಕಾರಣ ಇಷ್ಟೇ, ಅಹಿಂದ ವಿರೋಧವನ್ನು ಕಟ್ಕೊಂಡು ಈ ರಾಜ್ಯದಲ್ಲಿ ಯಾರೇ ಆಗಿರಲಿ ಇನ್ಕ್ಲೂಡಿಂಗ್ ಶರತ್ ಬಚ್ಚೇಗೌಡರು 2028ಕ್ಕೆ ಗೆಲ್ಲೋದಿಲ್ಲ, ಇನ್ಕ್ಲೂಡಿಂಗ್ ನಯನಾ ಮೋಟಮ್ಮ 2028ಕ್ಕೆ ಕಷ್ಟ. ಇನ್ನೊಬ್ಬರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಡೈಲಾಗ್ ಕಿಂಗ್, ಅವರು ಕೂಡ ನೇರವಾಗಿ ಹೇಳಿಬಿಟ್ರೆ ನಾನು ಡಿ ಕೆ ಪರ ಅಂತ, ಅವರು ಗೆಲ್ಲೋದಿಲ್ಲ. ಶಿವಗಂಗಾ ಬಸವರಾಜು ಅವರು ಜೀವಮಾನದಲ್ಲೇ ಇನ್ನೊಂದು ಸಲ ಸಿದ್ದರಾಮಯ್ಯ ಅವರ ವಿರುದ್ಧ ಇಂತಹ ಹೇಳಿಕೆಗಳನ್ನು ಕೊಡುವ ಮೂಲಕ ನಾನು ಡಿ ಕೆ ಬಣ, ಡಿ ಕೆನೇ ಸಾಕು ನನಗೆ ಅಂತ ಹೇಳ್ಕೊಂಬಂದ್ರೆ ಅದೃಷ್ಟಕ್ಕೆ MLA ಆಗಿದ್ದಾರೆ, ಮತ್ತೊಂದು ಸಲಿಗೆ ಅವರು MLA ಆಗೋದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.